ಮಾತು ಬೆಳ್ಳಿ ಮೌನ ಬಂಗಾರ ಎಂಬ ಗಾದೆಯ ಅರ್ಥ ಮಾತು ಮಾಡುವುದು ಒಳ್ಳೆಯದ್ದೇ, ಆದರೆ ಸಮಯ ಸೂಕ್ತವಾಗಿ ಮೌನ ವಹಿಸುವುದು ಇನ್ನೂ ಉತ್ತಮವಾಗಿದೆ. ಅಂದರೆ ಯಾವಾಗ ಮಾತಾಡಬೇಕು, ಯಾವಾಗ ಮೌನವಾಗಿರಬೇಕು ಎನ್ನುವುದರ ಬಗ್ಗೆ ಜ್ಞಾನ ಇರಬೇಕು ಎಂಬುದನ್ನು ಈ ಗಾದೆ ಹೇಳುತ್ತದೆ. ವಿಸ್ತರಣೆ: ಈ ಗಾದೆ ವ್ಯಕ್ತಿಯ ಸಂವಹನ ಕೌಶಲ್ಯವನ್ನು ಸೂಚಿಸುತ್ತದೆ. ನಾವು ಹೆಚ್ಚಾಗಿ ಬಾಯಿ ತಪ್ಪಿ ಅಥವಾ ವಶಕ್ಕೆ ಒತ್ತಡದಿಂದ ಸುಳ್ಳು ಹೇಳಬಹುದು, ತಪ್ಪು ಮಾತುಗಳ ಮೂಲಕ ಸಮಸ್ಯೆಗಳನ್ನು ಹೆಚ್ಚಿಸಬಹುದು. ಆದರೆ ಬಹಳ ಬಾರಿ ಮೌನವಾಗಿರುವುದು ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಮೌನವು ಎಲ್ಲಾ ಸಂದರ್ಭಗಳಲ್ಲಿಯೂ ಜ್ಞಾನ ಮತ್ತು ಸಂಯಮವನ್ನು ತೋರಿಸುತ್ತದೆ. ಮೌನವು ಹೆಚ್ಚು ಬುದ್ಧಿಮತ್ತೆಯ ಲಕ್ಷಣವಾಗಿದೆ, ಏಕೆಂದರೆ ಅದರಿಂದ ವಿವೇಕದ ಕಾರ್ಯವಾಗುತ್ತದೆ ಎಂಬುದು ಗೊತ್ತಾಗುತ್ತದೆ. ಉದಾಹರಣೆ: ಒಂದು ಸಣ್ಣ ಗ್ರಾಮದಲ್ಲಿ ಶ್ಯಾಮ ಎಂಬಾತನಿದ್ದ. ಅವನು ತುಂಬಾ ಮಾತುಗಾರನಾಗಿದ್ದ, ಎಲ್ಲವರ ಬಗ್ಗೆಯೂ ತನ್ನ ಅಭಿಪ್ರಾಯವನ್ನು ಹೇಳುತ್ತಿದ್ದ. ಒಮ್ಮೆ ಅವನ ಸ್ನೇಹಿತ ರಾಮನ ಹೊಸ ಬಟ್ಟೆಯ ಬಗ್ಗೆ ಅವನು ತನ್ನ ಅಭಿಪ್ರಾಯವನ್ನು ಹೇಳಿದಾಗ ರಾಮನಿಗೆ ಅದು ಇಷ್ಟವಾಗಲಿಲ್ಲ. ಇದರಿಂದ ಇಬ್ಬರ ನಡುವೆ ದೊಡ್ಡ ಜಗಳವಾಯಿತು. ಇನ್ನೊಬ್ಬನಾದ ಗೋವಿಂದನು ತುಂಬಾ ಮೌನಿಯಾಗಿದ್ದ. ಅವನು ಅಗತ್ಯವಿದ್ದಾಗ ಮಾತ್ರ ಮಾತನಾಡುತ್ತಿದ್ದ. ಒಮ್ಮೆ ಗ್ರಾಮದಲ್ಲಿ ಒಂದು ದೊಡ್ಡ ಸಮಸ್ಯೆ ಉಂಟಾಯಿತು. ಎಲ್ಲರೂ ಪರಿಹಾರ ಹುಡುಕಲು ಹರಸಾಹಸ ಪಡುತ್ತಿದ್ದರು. ಆಗ ಗೋವಿಂದನು ತನ್ನ ಅನುಭವ ಮತ್ತು ಜ್ಞಾನವನ್ನು ಬಳಸಿಕೊಂಡು ಸಮಸ್ಯೆಯನ್ನು ಬಗೆಹರಿಸಿದನು. ಎಲ್ಲರೂ ಅವನ ಬುದ್ಧಿವಂತಿಕೆಯನ್ನು ಹೊಗಳಿದರು. ಈ ಉದಾಹರಣೆಯಿಂದ ನಾವು ಏನು ಕಲಿಯಬಹುದು? ಮಾತು ಎಲ್ಲಾ ಸಮಯದಲ್ಲೂ ಒಳ್ಳೆಯದು ಅಲ್ಲ. ಅನಗತ್ಯವಾಗಿ ಮಾತನಾಡುವುದರಿಂದ ಇತರರ ಮನಸ್ಸಿಗೆ ನೋವುಂಟು ಮಾಡಬಹುದು ಮತ್ತು ಸಂಬಂಧಗಳನ್ನು ಹಾಳು ಮಾಡಬಹುದು. ಮೌನವು ಶಕ್ತಿಯಾಗಿದೆ. ಕೆಲವೊಮ್ಮೆ ಮೌನವಾಗುವುದು ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಮೌನದಲ್ಲಿ ಬುದ್ಧಿವಂತಿಕೆ ಇರುತ್ತದೆ. ಎಲ್ಲಾ ಸಮಯದಲ್ಲೂ ಮಾತನಾಡುವ ಅಗತ್ಯವಿಲ್ಲ. ನಾವು ನಮ್ಮ ಮಾತಿನ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳಬೇಕು. ಅಗತ್ಯವಿರುವಾಗ ಮಾತ್ರ ಮಾತನಾಡಬೇಕು. ತೀರ್ಮಾನ: ಮಾತು ಬೆಳ್ಳಿ ಮೌನ ಬಂಗಾರ ಎಂಬ ಗಾದೆಯ ಅರ್ಥವೇ ಇದೆ. ಮಾತು ಬೆಳ್ಳಿಯಂತೆ ಬೆಲೆ ಬಾಳುವುದು, ಆದರೆ ಮೌನವು ಬಂಗಾರದಂತೆ ಅಮೂಲ್ಯವಾದುದು. ಎರಡನ್ನೂ ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಮುಖ್ಯ.